ನಾಳೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಎಲ್ಲ ಸಂಸದರೊಂದಿಗೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿದ್ದಾರೆ. ರಾಜ್ಯಕ್ಕೆ ಬರಬೇಕಾದಂತಹ ಅನುದಾನಗಳು ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿಎಂ ಡಿಕೆಶಿ ಹೈ ವೋಲ್ಟೇಜ್ ಮೀಟಿಂಗ್. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಲೋಕಸಭೆ ಹಾಗೂ ರಾಜ್ಯಸಭಾ ಸಂಸದರೊಂದಿಗೆ ಡಿಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನು ನಡೆಸಲಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಆಗುವಂತಹ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಬಿಕಾಸ್ ಉಳಿದಿರುವಂಥದ್ದು 2 ವರ್ಷ. ಡಿಕೆ ಶಿವಕುಮಾರ್ ಅವರ ಮುಂದೆ ಹಾದಿ ಅಷ್ಟು ಸುಲಭ ಇಲ್ಲ. ಹೀಗಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ ಅನುದಾನಗಳ ವಿಚಾರವಾಗಿಯೂ ಕೂಡ ಅವರು ಗಮನ ಹರಿಸಬೇಕಾಗತ್ತೆ. ರಾಜ್ಯದ ಬೊಕ್ಕಸವನ್ನು ತುಂಬಿಸಿಕೊಳ್ಬೇಕಾಗತ್ತೆ. ಒಂದು ಕಡೆ ಫ್ರೀ ಬೀಸ್ ಗ್ಯಾರಂಟಿಗಳು, ಅದರ ಮುಂದುವರಿಕೆ, ಅದಕ್ಕೆ ಹಣ ಹೊಂದಿಸುವಂಥದ್ದು, ಜೊತೆಗೆ ಅನುದಾನಗಳು ಕೊಡಬೇಕಾಗತ್ತೆ ಪರ್ಟಿಕ್ಯುಲರ್ಲಿ MLAಗಳ ಕ್ಷೇತ್ರಕ್ಕೆ. ಹೀಗಾಗಿ MP ಅನುದಾನವನ್ನು ಹೇಗೆ ತರಿಸ್ಕೊಳ್ಬೇಕಾಗತ್ತೆ, ಏನೆಲ್ಲ ವಿಚಾರಗಳು ಚರ್ಚೆ ಆಗಬೇಕಾಗುತ್ತೆ. ಇದರ ಜೊತೆಗೆ ಎಲ್ಲ MLAಗಳು ಅವರ ಪಕ್ಷದವರು ಅಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷಗಳ MLAಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಅನುದಾನವನ್ನು ಕೊಡಬೇಕು. ಅದರ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ರಾಜ್ಯದಲ್ಲಿ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರದಿಂದ ಒಂದಷ್ಟು ಯೋಜನೆಗಳನ್ನು ಇಲ್ಲಿಗೆ ತರಿಸಿಕೊಳ್ಳುವಲ್ಲೂ ಕೂಡ ಎಲ್ಲ ರಾಜ್ಯಗಳು ಯಶಸ್ವಿ ಆಗಿಲ್ಲ. ಹೀಗಾಗಿ ಅವರೊಂದಿಗೂ ಕೂಡ ಸಂಬಂಧವನ್ನು ಚೆನ್ನಾಗಿ ಇರಿಸಿಕೊಂಡು ಡಿಕೆ ಶಿವಕುಮಾರ್ ಅವರು ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಈ ಒಂದು ಆಡಳಿತವನ್ನು, ಅಧಿಕಾರವನ್ನು ನಡೆಸಲೇಬೇಕಾದಂತಹ ಒತ್ತಡ ಮತ್ತು ಅನಿವಾರ್ಯತೆ ಬೇಕಾದಷ್ಟು ಇರುವಂಥದ್ದು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇವರು ಈಗ ಆಡಳಿತವನ್ನು ನಡೆಸ್ತಾರೆ. ಯಾಕೆ ಕೇಂದ್ರದಿಂದ ಬರುವಂತಹ ಅನುದಾನ, GST ಪೇ ಎಷ್ಟು ಮಾಡ್ತಾ ಇದೆ ಕರ್ನಾಟಕ, ಅದಕ್ಕೆ ತಕ್ಕ ಹಾಗೆ ಕೇಂದ್ರದಿಂದ ವಾಪಸ್ ರಿಟರ್ನ್ಸ್ ಬರ್ತಾ ಇದೆಯಾ, ಯಾರೆಲ್ಲ ಯಾವ ರೀತಿ ಚರ್ಚೆ ಮಾಡಬೇಕಾಗತ್ತೆ, ಸಂಸದರ ಅನುದಾನ ಇರುತ್ತೆ, ಕೇಂದ್ರದಿಂದ ಯಾವ ರೀತಿ ಯೋಜನೆಗಳನ್ನು ತರಬೇಕು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಬರೀ ಕೇವಲ ತಮ್ಮ ಪಕ್ಷದವರಿಲ್ಲ, ತಮ್ಮ ಪಕ್ಷದವರಷ್ಟೇ ಮಾತಾಡ್ತಾ ಇರೋದಕ್ಕೆ ಸಾಧ್ಯ ಇದೆಯಾ? ಕೇಂದ್ರದಲ್ಲಿ BJP ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಹೀಗಾಗಿ ಎಷ್ಟರ ಮಟ್ಟಕ್ಕೆ ಅನುದಾನವನ್ನು ಇವರು ಬಿಡುಗಡೆ ಮಾಡ್ತಾರೆ, ದ್ವಂದ್ವ ನೀತಿ ಅನುಸರಿಸ್ತಾರಾ, ಅಥವಾ ಬಿಡುಗಡೆ ಮಾಡ್ತಾ ಇರೋದನ್ನ ಸಂಸದರು ಸರಿಯಾಗಿ ಮಾತಾಡಿ ಇಲ್ಲಿಗೆ ತರ್ತಾ ಇಲ್ವಾ, ತರುವಲ್ಲಿ ಎಲ್ಲಾದರೂ ವಿಫಲರಾಗ್ತಾ ಇದ್ದಾರಾ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಈ ಮಧ್ಯೆ ಇಲ್ಲಿ ಅಧಿಕಾರ ಬದಲಾವಣೆ, ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಇರುವಂತಹ ಅನಿವಾರ್ಯತೆ, ಕೇಂದ್ರದಲ್ಲಿ ಬಾಕಿ ಇರುವಂತಹ ರಾಜ್ಯದ ಪ್ರಸ್ತಾವನೆಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ನಾಳೆ ಮೀಟಿಂಗ್ ಅಲ್ಲಿ. ರಾಜ್ಯದ ಅಭಿವೃದ್ಧಿಗೆ ಕೇಂದ್ರದಿಂದ ಸಹಕಾರ ಪಡೆಯುವಂತಹ ಕುರಿತು ಮಾತುಕತೆ ಆಗಲಿಕ್ಕಿದೆ. ಸಂಪುಟ ವಿಸ್ತರಣೆ ಬಗ್ಗೆ ಡಿಕೆಶಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸ್ತಾರೆ. ಡಿಕೆ ಶಿವಕುಮಾರ್ ಅವರ ಜೊತೆಗೆ ದೆಹಲಿಗೆ ಸಿದ್ದರಾಮಯ್ಯನವರು ಮತ್ತು BK ಹರಿಪ್ರಸಾದ್, KPCC ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಲಿಕ್ಕಿದ್ದಾರೆ. ಯಾಕೆ ಅಂತಂದ್ರೆ ಇನ್ನೂ ಕೂಡ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಪೂರ್ಣಗೊಂಡಿಲ್ಲ. ಕೇವಲ 13 ಜನ ಸಚಿವರು ಇರುವಂಥದ್ದು, ಉಳಿದಿರುವಂತಹ 20 ಪೋರ್ಟ್ಫೋಲಿಯೋಗಳು ಬಾಕಿ ಇದೆ, 20 ಸಚಿವ ಸ್ಥಾನಗಳು. ಅದಕ್ಕೆ 60 ಜನ ಲಾಬಿ ಮಾಡ್ತಾ ಇದ್ದಾರೆ, ಆಕಾಂಕ್ಷಿಗಳು ಬೇಕಾದಷ್ಟು ಜನ ಇದ್ದಾರೆ. ಹೀಗಾಗಿ ಯಾರನ್ನ ನಾವು ಮಂತ್ರಿ ಮಾಡಿಕೊಳ್ಬೇಕು, ಪ್ರದೇಶವಾರು, ಜಾತಿವಾರು, ಸಮುದಾಯವಾರು ಒಂದು ಲೆಕ್ಕಾಚಾರವನ್ನು ಅಳೆದು ತೂಗಿ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ ಯಾವ ರೀತಿಯಾದಂಥ ಆಡಳಿತವನ್ನು ತನಗೆ ಕೊಟ್ಟಿರುವಂತಹ 2 ವರ್ಷದಲ್ಲಿ ಮಾಡಬೇಕು, ಯಾರನ್ನ ನನ್ನ ಸಹೋದ್ಯೋಗಿಗಳಾಗಿ ಇಟ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿಕೆಶಿ ಇನ್ನೂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಹೈಕಮಾಂಡ್ನ ಕಡೆಯಿಂದ ಸಿಕ್ಕಿಲ್ಲ. ಹೀಗಾಗಿ ಮತ್ತೊಮ್ಮೆ ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು, ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಮಧ್ಯೆ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರ ಜೊತೆಗೆ ಕೇಂದ್ರದಿಂದ ಬರಬೇಕಾದಂತಹ ಅನುದಾನ ವಿಚಾರವಾಗಿ, ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಅನುದಾನಗಳನ್ನು ಕೇಂದ್ರದಿಂದ ತೆಗೆದುಕೊಂಡು ಬರಬೇಕು, ಈ ಎಲ್ಲ ವಿಚಾರವಾಗಿ ಈ ಸಚಿವ ಸಂಪುಟದ ಮೀಟಿಂಗ್ ಏನಿದೆ ಹೈಕಮಾಂಡ್ ನಾಯಕರ ಜೊತೆಗೆ, ಅದರ ಜೊತೆಗೆ ನಾಳೆ ಸಂಜೆ ಹೊತ್ತಿಗೆ ಸುಮಾರು ಕರ್ನಾಟಕ ಭವನದಲ್ಲಿ ದೆಹಲಿಯಲ್ಲಿ ಇವರೀಗ ಎಲ್ಲ MPಗಳ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಲಿಕ್ಕಿರುವಂಥದ್ದು. ಬೇಕಾದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇನ್ನೂ ಕೂಡ ಟೇಕ್ ಆಫೇ ಆಗಿಲ್ಲ ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಯಾಕೆ ಅಂತಂದ್ರೆ ಪ್ರಮುಖವಾದಂತಹ ಪ್ರಬಲವಾದಂತಹ ಖಾತೆಗಳಿಗೆ ಇನ್ನೂ ಸಚಿವರಿಲ್ಲ.
ಪ್ರಮುಖವಾಗಿ ಶಿಕ್ಷಣ ಇಲಾಖೆ ಇರಬಹುದು, ಅರಣ್ಯ ಇಲಾಖೆ ಇರಬಹುದು, ಈ ಏನು ವಿಚಾರಗಳಿದಲ್ಲ ಯಾವುದರಲ್ಲೂ ಕೂಡ ಇನ್ನೂ ಕೂಡ ಯಾವ ಸಚಿವರು ಇಲ್ಲ. ಹೀಗಾಗಿ ಯಾರು ಇದರ ಜೊತೆಗೆ ಅಧಿವೇಶನ ಆರಂಭವಾಗಬೇಕು, ಅಧಿವೇಶನದಲ್ಲಿ ವಿಪಕ್ಷಗಳ ಪ್ರಶ್ನೆಗೆ ಆಡಳಿತ ಸರ್ಕಾರದ ಯಾರು ಆನ್ಸರ್ ಮಾಡ್ತಾರೆ, ಸಚಿವರುಗಳೇ ಇಲ್ವಲ್ಲ. ಹೀಗಾಗಿ ಸಚಿವ ಸಂಪುಟವನ್ನು ಪೂರ್ಣಗೊಳಿಸಿಕೊಂಡಂತಹ ಬಳಿಕ ಅಧಿವೇಶನವನ್ನು ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಸರ್ಕಾರ ಇರೋದ್ರಿಂದ ಅಟ್ ಎನಿ ಕಾಸ್ಟ್ ಬಿಫೋರ್ ಸೆಷನ್ ಆರಂಭವಾಗುವ ಮುಂಚೆಯೇ ಇವರ ಸಚಿವ ಸಂಪುಟವನ್ನು ಪೂರ್ತಿ ಮಾಡಿಕೊಳ್ಳೇಬೇಕಾದಂಥ ಒತ್ತಡ ಇರುವಂಥದ್ದು. ಇದರ ಮಧ್ಯೆ ಬಿ ಕೆ ಹರಿಪ್ರಸಾದ್ ಅವರು ಒಂದಷ್ಟು ಜನ ಹೆಸರುಗಳನ್ನು ಶಿಫಾರಸು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದಷ್ಟು ಪಟ್ಟಿಯನ್ನು ತಗೊಂಡೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಕೆಲವು ಹೆಸರುಗಳಿದೆ. ಇದು ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗಾಗಲಿ ಹೈಕಮಾಂಡ್ ನಾಯಕರುಗಳಾಗಿ ಓಕೆ ಆಗ್ತಾ ಇಲ್ವಾ ಅವರಿಗೆ, ಅಥವಾ ಅವರೇ ಏನಾದರೂ ಬೇರೆ ಒಂದು ಸಮೀಕರಣದಲ್ಲಿ ಬೇರೆ ಲೆಕ್ಕಾಚಾರದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಸುರ್ಜೇವಾಲಾ ಅವರು ಏನಾದರೂ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರಾ ಗೊತ್ತಿಲ್ಲ. ಹೀಗಾಗಿ ಎಲ್ಲದನ್ನು ಅಳೆದು ತೂಗಿ ಒಟ್ಟಾರೆ ಒತ್ತಡ ಮತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೀಗಾಗಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಜೊತೆಗೆ ಸಿದ್ದರಾಮಯ್ಯನವ್ರನ್ನೂ ಕೂಡ ಸೈಡ್ಲೈನ್ ಮಾಡೋಕ್ಕಾಗಲ್ಲ. ಅವರ ಸಲಹೆ ಸೂಚನೆಗಳನ್ನು ಕೂಡ ತೆಗೆದುಕೊಂಡು ಹೈಕಮಾಂಡ್ಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಆಡಳಿತವನ್ನು ನಡೆಸಲೇಬೇಕಾದಂಥ ಒತ್ತಡ. ಅವರ ಒಂದು ಆಪ್ತ ಬಳಗದವರನ್ನು ಅವರು ಶಿಫಾರಸು ಮಾಡಿದ್ರೂ ಕೂಡ, ಹರಿಪ್ರಸಾದ್ ಅವರು ಶಿಫಾರಸು ಮಾಡಿದ್ರು ಕೂಡ, ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದ್ರು ಕೂಡ ಹೈಕಮಾಂಡ್ ಫೈನಲ್ ಆಗಿ ಒಂದು ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಮೇಲೇ ಸಚಿವ ಸಂಪುಟ ಸಿದ್ಧವಾಗೋದಕ್ಕೆ ಸಾಧ್ಯ.